ಬ್ರಹ್ಮಾಂಡ ಗುರೂಜಿಯ ವಿರುದ್ಧ ಈಗ ಸಿಡಿದೆದ್ದಿದೆ ಕೈಪಡೆ. ಯಾಕಂದ್ರೆ ರೋಲ್ ಕಾಲ್ ಗುರೂಜಿಯಿಂದ ಭವಿಷ್ಯಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಿದ್ರು. ಆದರೆ ಬ್ರಹ್ಮಾಂಡ ಗುರೂಜಿ ವಿರುದ್ಧ ಈಗ ಕೈಪಡೆ ಸಿಡಿದೆದ್ದಿದೆ. ಈ ರೋಲ್ ಕಾಲ್ ಗುರೂಜಿಯಿಂದ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ ವಿರುದ್ಧ ಮದ್ದೂರು ಶಾಸಕ KM ಉದಯ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೋಲ್ ಕಾಲ್ ಶ್ರೀಗಳಿಂದ ನಮ್ಮ ಭವಿಷ್ಯ ನಿರ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ ಎಂದಿದ್ರು ಈ ಗುರೂಜಿ. ಶ್ರೀಗಳ ಒಂದು ಹೇಳಿಕೆ ಬೆನ್ನಲ್ಲೇ ಕೈಪಡೆ ಕೆಂಡಾಮಂಡಲವಾಗಿದೆ. ಟಿವಿಯಲ್ಲಿ ಭವಿಷ್ಯ ಹೇಳಿದಷ್ಟು ಸುಲಭವಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡೋದು. ಮತದಾರ ಮಹಾಪ್ರಭುಗಳ ಒಂದು ನಿರ್ಧಾರವೇ ಅಂತಿಮ ಆಗಿರುತ್ತೆ. ನೀವ್ಯಾರು ಭವಿಷ್ಯ ಹೇಳೋಕೆ? ಬ್ರಹ್ಮಾಂಡ ಗುರೂಜಿ ಏನಿದ್ದಾರೆ ಅವರ ಹೇಳಿಕೆ ವಿರುದ್ಧ ಈಗ ಉದಯ್ ಸಿಡಿದೆದ್ದಿದ್ದಾರೆ. ಮದ್ದೂರು ಶಾಸಕ ಮದ್ದೂರು ಶಾಸಕ ಉದಯ್ ಏನಿದ್ದಾರೆ ಅವರು ಬ್ರಹ್ಮಾಂಡ ಗುರೂಜಿಯ ಒಂದು ಭವಿಷ್ಯದ ಮಾತಿನ ವಿಚಾರವಾಗಿ ಮಾತನಾಡಿದ್ದಾರೆ. ಗುರೂಜಿ ಏನಿದ್ದಾರೆ ಅವರು ಹೇಳಿರುವಂಥದ್ರಿಂದ ಯಾವುದೇ ಒಂದು ಉಪಯೋಗ ಇಲ್ಲ ಭವಿಷ್ಯದಲ್ಲಿ. ರೋಲ್ ಕಾಲ್ ಶ್ರೀಗಳಿಂದ ಸ್ವಾಮೀಜಿಯಿಂದ ಭವಿಷ್ಯ ಹೇಳೋದ್ರಿಂದ ಯಾವುದೇ ಒಂದು ನಮಗೆ ಉಪಯೋಗ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಕೇವಲ ಜನಮತದಿಂದ, ಜನರ ಒಂದು ಆದೇಶದಿಂದ. ಈ ರೀತಿಯ ಒಂದು ಶ್ರೀಗಳ ಹೇಳಿಕೆ ಏನಿದೆ ಅದರಿಂದ ಅಲ್ಲ. ಟಿವಿಯಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳಿದಷ್ಟು ಸುಲಭ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಹೇಳುವಂಥದ್ದು. ಮತದಾರರು ಏನಿದ್ದಾರೆ ಅವರು ಮಾತ್ರ ಒಂದು ಸರ್ಕಾರದ ಅಧಿಕಾರವನ್ನು ನಿರ್ಧಾರ ಮಾಡ್ತಾರೆ. ಮತದಾರ ಮಹಾಪ್ರಭುಗಳಿಗೆ ಮಾತ್ರ ಆ ಒಂದು ಅಧಿಕಾರ ಇದೆ. ನೀವ್ಯಾರು ಇದರ ಬಗ್ಗೆ ಮಾತನಾಡೋದಕ್ಕೆ? ನೀವು ರೋಲ್ ಕಾಲ್ ಸ್ವಾಮೀಜಿ, ನೀವ್ಯಾಕೆ ಮಾತನಾಡ್ತೀರಾ? ನಿಮ್ಮ ಭವಿಷ್ಯಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಮದ್ದೂರು ಶಾಸಕ ಆಗಿರುವಂತಹ KM ಉದಯ್ ಅವರು ಏನಿದ್ದಾರೆ ಅವರು ಸ್ವಾಮೀಜಿ ಬಗ್ಗೆ, ಬ್ರಹ್ಮಾಂಡ ಗುರೂಜಿಯ ಬಗ್ಗೆ ಹೇಳಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ವಿವಾದವನ್ನು ಮೈಮೇಲೆ ಎಳ್ಕೊಂಡಂತೆ ಕಾಣ್ತಾ ಇತ್ತು ಎಲ್ಲೋ ಒಂದು ಕಡೆ. ಈಗ ಇದೇ ವಿಚಾರವಾಗಿ ಈಗ ಮದ್ದೂರು ಶಾಸಕ ಆಗಿರುವಂಥ ಉದಯ್ ಮಾತನಾಡ್ತಾ ಇದ್ದಾರೆ, ಹೇಳಿದ್ದಾರೆ ಯಾವುದೇ ಒಂದು ಬೆಲೆ ಇಲ್ಲ ನಿಮ್ಮ ಭವಿಷ್ಯಕ್ಕೆ. ನೀವೇನು ಹೇಳಿದ್ರು ಕೂಡ ಅದನ್ನು ಯಾರು ಕೂಡ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ. ಏನೇ ಒಂದು ನಿರ್ಧಾರ ಆಗಬೇಕಂದ್ರೂ ಕೂಡ ಸರ್ಕಾರ ರಚನೆಯ ವಿಚಾರದಲ್ಲಿ, ಅಧಿಕಾರಕ್ಕೆ ಬರುವಂಥ ಒಂದು ವಿಚಾರದಲ್ಲಿ ಅದೆಲ್ಲವನ್ನೂ ಕೂಡ ಜನರು ನಿರ್ಧಾರ ಮಾಡ್ತಾರೆ. ಅದನ್ನು ಯಾರೂ ಕೂಡ ಭವಿಷ್ಯ ಅಂತ ಹೇಳೋಕ್ಕಾಗಲ್ಲ. ಭವಿಷ್ಯದ ಪ್ರಕಾರ ಏನೇ ಮಾತಾಡಿದ್ರು ಕೂಡ ಎಲ್ಲವೂ ಕೂಡ ಊಹಾಪೋಹಗಳಾಗಿರುತ್ತೆ. ನಿಮ್ಮಂತಹ ಒಂದು ರೋಲ್ ಕಾಲ್ ಸ್ವಾಮೀಜಿಯಿಂದ, ರೋಲ್ ಕಾಲ್ ಗುರೂಜಿಯಿಂದ ಯಾವುದೇ ಒಂದು ಉಪಯೋಗ ಇಲ್ಲ. ನೀವು ನುಡಿಯುವಂಥ ಒಂದು ಭವಿಷ್ಯಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ. ಭವಿಷ್ಯದ ನಿರ್ಧಾರ ಆಗಲ್ಲ ನಿಮ್ಮಿಂದ, ನಿಮ್ಮಂಥವರಿಂದ ಅನ್ನುವಂತಹ ಒಂದು ಮಾತನ್ನು ಮದ್ದೂರು ಶಾಸಕ ಹೇಳಿದ್ದಾರೆ ಉದಯ್ ಅವರು. ಗುರೂಜಿಯ ಒಂದು ಮಾತೇನಿತ್ತು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಏನಿವರು ಈ ರೀತಿಯಾಗಿ ಹೇಳಿಬಿಟ್ರಲ್ಲ, ರಾಜಕೀಯ ವಲಯದಲ್ಲಿ ಮಾತನಾಡ್ತಾ ಇದ್ರು, ಹಾಗಾದರೆ ನಿಜವಾಗಿಯೂ ಕೂಡ ಇವ್ರು ಹೇಳೋದು ನಿಜ ಆಗುತ್ತಾ ಎನ್ನುವಂಥ ಒಂದು ಚರ್ಚೆ ಕೂಡ ಬಂದಿತ್ತು. ಆದರೆ ನೀವೊಬ್ಬ ರೋಲ್ ಕಾಲ್ ಸ್ವಾಮೀಜಿ, ನಿಮ್ಮ ಒಂದು ಭವಿಷ್ಯಕ್ಕೆ ಯಾರು ಬೆಲೆ ಕೊಡ್ತಾರೆ? ನೀವು ಹೇಳಿದಂತೇನೆ ಆಗಲ್ಲ. ಇಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಮಾಡಿದಂತಹ ರೀತಿ ಅಥವಾ ಭವಿಷ್ಯವನ್ನು ಹೇಳೋ ರೀತಿ ಇದು ಅಷ್ಟು ಸುಲಭವಾದಂತಹ ವಿಚಾರ ಅಲ್ಲ. ಅದೇನೇ ಇದ್ರೂ ಕೂಡ ಎಲ್ಲ ಚುನಾವಣೆಗಳಲ್ಲಿ ನಿರ್ಧಾರ ಮಾಡೋದು ಮತದಾರರು ಮಾತ್ರ. ಮತದಾರನೇ ಮಹಾಪ್ರಭು ಅಂತ ಹೇಳ್ತೀವಲ್ವಾ, ಅದೇ ರೀತಿಯಾಗಿ ಮದ್ದೂರು ಶಾಸಕರು ಹೇಳಿದ್ದಾರೆ ಈ ಒಂದು ವಿಚಾರವನ್ನು. ಕಾಂಗ್ರೆಸ್ ಪಕ್ಷದ ಬಗ್ಗೆ, ಅದರ ಅಧಿಕಾರದ ಬಗ್ಗೆ ನೀವು ಮಾತನಾಡ್ತೀರಾ ಅಂದರೆ ಅದು ಸರಿಯಲ್ಲ. ನಿಮ್ಮಂಥವರೊಂದು ಹೇಳಿಕೆಯನ್ನು ಯಾರೂ ಕೂಡ ಒಪ್ಪಲ್ಲ. ನೀವೊಬ್ಬ ರೋಲ್ ಕಾಲ್ ಸ್ವಾಮೀಜಿ, ನೀವು ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತೀರಿ? ನೀವು ಮಾತಾಡುವಂಥ ಒಂದು ಮಾತುಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮದ್ದೂರು ಶಾಸಕ ಮಾತನಾಡಿದ. ಬ್ರಹ್ಮಾಂಡ ಗುರೂಜಿಯ ಒಂದು ಭವಿಷ್ಯದ ವಿಚಾರವಾಗಿ ಮಾತನಾಡಿರುವಂಥದ್ದು ಸಿಡಿದೆದ್ದಿದ್ದಾರೆ. ಏನ್ರಿ ನೀವು ಮಾತನಾಡ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಮಾತನಾಡ್ತೀರಾ ನೀವು ಟಿವಿಯಲ್ಲಿ ಮಾತನಾಡಿ. ಏನು ಜನರು ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಾರಲ್ಲ ಅವರಿಗೆ ಭವಿಷ್ಯ ಹೇಳಿ, ಮದುವೆ ಮುಹೂರ್ತ ಇಟ್ಕೊಡಿ, ಬೇರೆ ಒಂದು ಕಾರ್ಯಕ್ರಮದ ಮುಹೂರ್ತವನ್ನು ಇಟ್ಕೊಡಿ ಅಷ್ಟೇ. ಅದಕ್ಕೆ ಮಾತ್ರ ನೀವು ಸೀಮಿತ. ರೋಲ್ ಕಾಲ್ ಮಾಡ್ತೀರಾ ಎಲ್ಲ ವಿಚಾರದಲ್ಲಿ. ನಿಮ್ಮಂಥ ಒಂದು ಶ್ರೀಗಳ ಮಾತಿನಿಂದ ಭವಿಷ್ಯದಿಂದ ನಮಗೆ ಆಗಲಿ, ಸರ್ಕಾರಕ್ಕೆ ಆಗಲಿ, ಕಾಂಗ್ರೆಸ್ ಪಕ್ಷಕ್ಕಾಗಲಿ ಏನೂ ಉಪಯೋಗ ಇಲ್ಲ. ಮತ್ತು ನಾವು ನಿಮ್ಮ ಮಾತುಗಳಿಗೆ ಬೆಲೆನೂ ಕೂಡ ಕೊಡಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿ ಕೆಂಡಾಮಂಡಲವಾಗ್ಬಿಟ್ಟಿದ್ದಾರೆ ಈಗ ಕೈ ನಾಯಕ ಮದ್ದೂರು ಉದಯ್ ಏನಿದ್ದಾರೆ, ಮದ್ದೂರು ಶಾಸಕ. ಈ ಒಂದು ವಿಚಾರವಾಗಿ ಬ್ರಹ್ಮಾಂಡ ಒಂದು ಗುರೂಜಿಯ ವಿಚಾರದಲ್ಲಿ ಮಾತನಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.